ನಮಸ್ಕಾರ ಬಂಧುಗಳೇ. ಹೊನ್ನಾವರದ ಯುವಕರಿಗೆ ಪದವಿ ಶಿಕ್ಷಣ ಪಡೆಯೋದಕ್ಕೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಶಾಸಕರಾಗಿದ್ದ ದಿವಂಗತ RS ಹೆಗ್ಡೆ ಅವರು ಒಂದು ಕಾಲೇಜನ್ನು ಕಟ್ಟುವ ಕನಸು ಕಂಡರು. ನಗರದ ಎಲ್ಲ ಗಣ್ಯರನ್ನ ಸೇರಿಸಿ ಮಲ್ನಾಡು ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿ ಆ ಮೂಲಕ ಕಾಲೇಜನ್ನು ಆರಂಭಿಸಲಾಯಿತು. ಕಾಲೇಜಿನ ಘನತೆಯ ದೃಷ್ಟಿಯಿಂದ ಒಬ್ಬರು ಒಳ್ಳೆಯ ಪ್ರಿನ್ಸಿಪಾಲ್ ಬೇಕು ಅನ್ನುವ ದೃಷ್ಟಿಯಿಂದ ಶ್ರೀ ವಿ ಸೀತಾರಾಮಯ್ಯ ಅವರನ್ನು ಪ್ರಿನ್ಸಿಪಾಲ್ರಾಗಿ ಕರೆತರಲಾಯಿತು. ಯಾಕೆಂದರೆ ನಾಡಿನ ಪ್ರಸಿದ್ಧ ವಿದ್ವಾಂಸರು, ಕವಿಗಳು, ಅರ್ಥಶಾಸ್ತ್ರಿಗಳಾಗಿದ್ದಂಥ ವಿ ಸಿ ಅವರು ಆಗಮಿಸಿದಾಗ ಅವರು ಸ್ವಾಗತಿಸುವ ಸಭೆಯಲ್ಲಿ KM ಕಾಮತ್ ವಕೀಲರು ಒಂದು ಮಾತು ಹೇಳಿದರು. ಹೊಸ ಹಡಗು ಕಟ್ಟಿದಾಗ ಹಳೆಯ ನಾವಿಕನನ್ನು ಅಲ್ಲಿ ಮುಖ್ಯ ಕಲಾಸಿಯನ್ನಾಗಿ ನೇಮಿಸ್ತಾರಂತೆ. ಯಾಕೆಂದರೆ ಹಡಗು ಸರಿಯಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ. ಆದ್ದರಿಂದ ವಿ ಸಿ ಅಂತ ಅನುಭವಿಗಳನ್ನು ತಂದು ಇಲ್ಲಿ ಕಲಾಸಿಯನ್ನಾಗಿ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ತಕ್ಕದಾಗಿ ಒಂದು ಸಾಂಸ್ಕೃತಿಕ ಸಂಸ್ಥೆಯಾಗಿ, ಸಾಂಸ್ಕೃತಿಕ ಸಂಘಟನೆಯಾಗಿ ಹೊನ್ನಾವರ ಕಾಲೇಜು ಎಲ್ಲ ರೀತಿಯಿಂದ ಮುಂದೆ ಬರೋದಕ್ಕೆ ವಿ ಸಿ ಅವರು ಕಾರಣರಾದರು, RS ಹೆಗ್ಡೆ ಅವರು ಕಾರಣರಾದರು. ನಂತರ ಬಂದ ಕಷ್ಟದ ದಿನಗಳಲ್ಲಿ RN ಕಾಮತ್ ಅವರು ಅಧ್ಯಕ್ಷರಾಗಿ ಈ ಕಾಲೇಜನ್ನು ಮುನ್ನಡೆಸಿದ್ದಾರೆ. ಅವರು ಕೂಡ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಅರ್ಬನ್ ಬ್ಯಾಂಕ್ನಿಂದ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆದರೂ ಬಗೆಹರಿಯದ ಕಷ್ಟ ಇದ್ದಾಗ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ, ಬೆಂಬಲವಾಗಿ ನಿಂತಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಾಲೇಜು ಒಳ್ಳೆಯವರ ಕೈಯಲ್ಲಿ ನಡ್ಕೊಂಡು ಬಂದಿದೆ. ಡಾಕ್ಟರ್ MP ಕರ್ಕಿ ಅವರ ಕಾಲದಲ್ಲಿ ಭೌತಿಕವಾಗಿ ಸಾಕಷ್ಟು ಬದಲಾವಣೆಗಳಾದವು. ಇದೀಗ 2024ರಲ್ಲಿ ನಾವು 60 ವರ್ಷಗಳನ್ನು ಪೂರೈಸಿ ಸಂಭ್ರಮದಲ್ಲಿದ್ದೇವೆ. ನಮ್ಮ ಈ ಸಂಸ್ಥೆ ಪ್ರಾರಂಭದಲ್ಲಿ SDM ಪದವಿ ಕಾಲೇಜು, ತದನಂತರ SDM PU ಕಾಲೇಜ್, ನಂತರ CBSE ಶಾಲೆ, ತದನಂತರ ಅಂಡರ್ ಗ್ರ್ಯಾಜುಯೇಟ್ ರಿಸರ್ಚ್ ಸೆಂಟರ್, ಹೀಗೆ 164 ವಿದ್ಯಾರ್ಥಿಗಳಿಂದ 1964ರಲ್ಲಿ ಪ್ರಾರಂಭಗೊಂಡು ಇದೀಗ 3000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. 60 ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಸಹಸ್ರಾರು ಪೂರ್ವ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನು ಪಡೆದು ಜಗತ್ತಿನಾದ್ಯಂತ ನೆಲೆ ನಿಂತಿದ್ದಾರೆ. ಸಂಸ್ಥೆಗೆ ಈವರೆಗೆ ಬಹಳ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ನಮ್ಮನ್ನು ಪೋಷಿಸಿದ್ದಾರೆ. ಹೊನ್ನಾವರದ ಸುತ್ತಮುತ್ತಲಿನ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಿಂದ ಇವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರತಿನಿತ್ಯ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಹತ್ರ ನಾನು ಹೇಳ್ಕೊಂಡಂತೆ ಸುಮಾರು 3000 ವಿದ್ಯಾರ್ಥಿಗಳಲ್ಲಿ ಸುಮಾರು 2000ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ಬರ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬೆಳಿಗ್ಗೆ ಅವರು ತಮ್ಮ ಹಳ್ಳಿಯಿಂದ ವಿದ್ಯಾಲಯಕ್ಕೆ ಬಂದರೆ ಅವರು ಮನೆಗೆ ತಲುಪಲಿಕ್ಕೆ ಸಂಜೆ ಆಗ್ತದೆ ಇಲ್ಲಿಂದ ಹೋಗಲಿಕ್ಕೆ. ಆದ್ದರಿಂದ ಅವರಿಗೆ ಮಧ್ಯಾಹ್ನದ ಊಟವನ್ನು ತರುವಂಥ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಅಲ್ಲಿಂದ ಬರಬೇಕಾದ ಊಟ ತಂದು ಇಲ್ಲಿ ತಣ್ಣಗಿನ ಊಟ ವ್ಯವಸ್ಥೆ ಮಾಡೋದು ಅದು ಸರಿಯಲ್ಲ. ಆ ಕಾರಣದಿಂದ ನಾವು ಆಡಳಿತ ಮಂಡಳಿಯವರೆಲ್ಲ ಸೇರಿ ಒಂದು ಚರ್ಚೆ ಮಾಡಿ ಮಕ್ಕಳಿಗೆ ಉತ್ತಮವಾದಂಥ ಶುಚಿತ್ವವಾದಂಥ ಗುಣಮಟ್ಟದ ಆಹಾರವನ್ನು, ಊಟವನ್ನು, ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ಕಳಕಳಿಯೊಂದಿಗೆ ವಿದ್ಯಾಸಂಜೀವಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿದ್ಯಾಸಂಜೀವಿನಿ ಯೋಜನೆ ಅಂದರೆ ಕೇವಲ ಮಧ್ಯಾಹ್ನದ ಊಟಕ್ಕಷ್ಟೇ ಪೂರಕವಾಗಿರದೆ ಯಾವೆಲ್ಲ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದು ಶೈಕ್ಷಣಿಕವಾಗಿ ಮುಂದುಳಿದಿದ್ದಾರೆ, ಓದಬೇಕಂತ ಬೇಕೆಂಬ ಹಂಬಲವನ್ನು ಹೊಂದಿದ್ದಾರೆ, ಅವರಿಗೆಲ್ಲ ಅವರ ಹಂಬಲವನ್ನು ಪೂರೈಸಲಿಕ್ಕೆ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಪೂರೈಸುವಂಥ ಯೋಜನೆ ನಮ್ಮ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿದೆ. ಅದಷ್ಟೇ ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದಿದ್ದು ಓದಬೇಕೆಂಬ ಹಂಬಲವುಳ್ಳಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯವನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ನಿಲ್ಲುವಂಥ ಯೋಜನೆ ಕೂಡ ಈ ವಿದ್ಯಾಸಂಜೀವಿನಿ ಹೊಂದಿದೆ. ಆ ದಿಸೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಜೀವಿನಿಯ ಯೋಜನೆಯಿಂದ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಿ ಅವರ ವಿದ್ಯಾಭ್ಯಾಸ ಅತ್ಯಂತ ಯಶಸ್ವಿಯಾಗಿ
ಪೂರ್ಣಗೊಳ್ಳುವಲ್ಲಿ ನಾವು ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದೇವೆ. ಈ ವಿದ್ಯಾಸಂಜೀವಿನಿ ಯೋಜನೆಯಲ್ಲಿ ವಿದ್ಯಾಭಿಮಾನಿಗಳಿಂದ ಸಹಾಯವನ್ನು ಪಡೆದು ಅದನ್ನು ವಿದ್ಯಾರ್ಥಿಗಳಿಗೆ ನಾವು ಸಹಾಯ ರೂಪದಲ್ಲಿ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ನೀರೆರೆಯುವಂಥ ಮಾತು ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಎಂ ನಾಯಕ್ ನವೆಂಬರ್ 1985ರಲ್ಲಿ ಮಹಾವಿದ್ಯಾಲಯಕ್ಕೆ ಸಸ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಸತತವಾಗಿ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಕೊನೆಯ 5 ವರ್ಷಗಳ ಕಾಲ ಅಂದರೆ 2018ರಿಂದ 2023ರವರೆಗೆ ಮಹಾವಿದ್ಯಾಲಯದ ಪ್ರಾಚಾರ್ಯಳಾಗಿ ಕಾರ್ಯನಿರ್ವಹಿಸುವ ಅವಕಾಶವೂ ನನಗೆ ದೊರಕಿತ್ತು. ನನ್ನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಮಹಾವಿದ್ಯಾಲಯದಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು, ಶಕ್ತರಿರುವ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗಬೇಕೆಂಬುದು ನನ್ನ ಆಸೆ ಹಾಗೂ ಎಲ್ಲರೂ ಭಾಗಿಯಾಗಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. MP ಸೊಸೈಟಿ ನಡೆಸ್ತಾ ಇರುವಂಥ ಈ SDM ಕಾಲೇಜು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ವಿದ್ಯಾಸಂಸ್ಥೆ. ಇದರಡಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸಾರ್ಥಕವಾದ ಶಿಕ್ಷಣವನ್ನು ಪಡೆದು ಸಾರ್ಥಕವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆವಾಗ ನಾವು ಕಲಿಯುವಾಗ ಬರೀ ಪದವಿ ತರಗತಿಗಳನ್ನು ಮಾತ್ರ ಇಲ್ಲಿ ನಡೆಸಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಸಂಸ್ಥೆಯ ಅಭಿವೃದ್ಧಿಯ ದ್ಯೋತಕವಾಗಿ ಇಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಡಿಗ್ರಿ ಹಾಗೂ ಸ್ನಾತಕೋತ್ತರ ವಿಷಯದಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ನಮಗೆ ತುಂಬ ಹೆಮ್ಮೆಯನ್ನು ತರುವಂಥ ವಿಷಯ. ಆದರೆ ಇದರ ಜೊತೆಗೆ ಎಲ್ಲ ಇತರೆ ವಿದ್ಯಾಸಂಸ್ಥೆಗಳಿಗೆ ಮಾದರಿಯಾಗಿ ವಿದ್ಯಾ ಸಂಜೀವಿನಿ ಅನ್ನುವಂಥ ಒಂದು ಯೋಜನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರಡಿಯಲ್ಲಿ ಅಗತ್ಯವಿರುವಂಥ ಇಲ್ಲಿ ಬರುವಂಥ ವಿದ್ಯಾರ್ಜನೆಗೆ ಬರುವಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವಂಥ ಸ್ಕಾಲರ್ಶಿಪ್ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಬೃಹತ್ ಯೋಜನೆ ಇದು. ಈ ವಿದ್ಯಾಸಂಸ್ಥೆಯು ಹಮ್ಮಿಕೊಂಡಂಥ ಈ ಆದರ್ಶಪ್ರಾಯವಾದ ವಿದ್ಯಾ ಸಂಜೀವಿನಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದಕ್ಕೆ ಪೂರ್ವ ವಿದ್ಯಾರ್ಥಿಗಳಾದ ನಾವೆಲ್ಲ ಒಟ್ಟಾಗಿ ಕೈ ಜೋಡಿಸೋಣ ಮತ್ತು ಇದನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದಕ್ಕೆ ಸಂಪೂರ್ಣ ಸಹಕಾರ ಕೊಡೋಣ. ನಮ್ಮ ಕಾಲೇಜು ಎಲ್ಲ ಹಳ್ಳಿಗಳಿಂದಗೂ ಕ್ಯಾಟ್ರ್ ಮಾಡ್ತದೆ. ಇನ್ ದ ಸೆನ್ಸ್ ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದಲೂ ಬರ್ತಾರೆ. ಅವರು ಬೆಳಿಗ್ಗೆ ತುಂಬ ಬೇಗ ಬರಬೇಕಾಗ್ತದೆ ಅವರಿಗೆ. ಅದಕ್ಕಾಗಿ ಆ ವಿದ್ಯಾರ್ಥಿಗಳಿಗಾಗಿ ಆಹಾರ ಅಥವಾ ಊಟ ಅಥವಾ ಅವರಿಗೆ ಬೇಕಾಗುವಂಥ ಆರ್ಥಿಕ ಶೈಕ್ಷಣಿಕ ಎಲ್ಲ ಅನುಕೂಲ ಮಾಡಿಕೊಡಲು ವಿದ್ಯಾಸಂಜೀವಿನಿ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ವತಿಯಿಂದ ತನುಮನಧನಗಳಿಂದ ನಾವು ಸಹಾಯವನ್ನು ಅಪೇಕ್ಷಿಸುತ್ತೇವೆ. ಈ ವಿದ್ಯಾಸಂಜೀವಿನಿ ಕಾರ್ಯಕ್ರಮಕ್ಕೆ ಮುಂದೆ ತುಂಬ ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಆ ವಿಷನ್ ಪ್ರಕಾರ ತುಂಬ ಪ್ರೊಜೆಕ್ಟ್ಸ್ ಮಾಡಬೇಕಂತ ಇಟ್ಕೊಂಡಿದ್ದಾರೆ ಅವರು. ಅದನ್ನು ಸಫಲ ಮಾಡಲಿಕ್ಕೆ ಎಲ್ಲರೂ ಪೂರ್ವ ವಿದ್ಯಾರ್ಥಿಗಳು ಇದಕ್ಕೆ ಸಹಾಯ ಮಾಡಬೇಕು. ತನುಮನಧನಗಳಿಂದ ಈ ಕಾರ್ಯಕ್ರಮಕ್ಕೆ ಒಟ್ಟುಗೂಡಿ ಕೆಲಸ ಮಾಡಬೇಕಂತೇಳಿ ನಾನು ವಿನಂತಿಸ್ಕೊಡ್ತೇನೆ. ಈ ಭಾಗದ ವಿದ್ಯಾರ್ಥಿಗಳ ಆರ್ಥಿಕ ಸಂಕಷ್ಟ ತಮಗೆಲ್ಲರಿಗೂ ತಿಳಿದಂಥ ವಿಚಾರಗಳಿದೆ. ಈಗಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಅಂಥವರಿಗೂ ಕೂಡ ಈ ವಿದ್ಯಾ ಸಂಜೀವಿನಿಯ ಯೋಜನೆಯಲ್ಲಿ ಅವರಿಗೆ ಅವರ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಲಿಕ್ಕೆ ಅವರಿಗೆ ಯಾವುದೇ ಆರ್ಥಿಕ ಸಮಸ್ಯೆ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗದಂತೆ ಅವರಿಗೆ ವಿದ್ಯಾಭ್ಯಾಸವನ್ನು ಪೂರೈಸುವಂಥ ಕೆಲಸವನ್ನು ಈ ನಮ್ಮ ವಿದ್ಯಾ ಸಂಜೀವಿನಿ ಯೋಜನೆ ಹಮ್ಮಿಕೊಂಡಿದೆ. ನಾವೀಗ ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗೂ ಪ್ರತಿಯೊಂದು ವಿದ್ಯಾರ್ಥಿಯ ಅವಶ್ಯಕತೆಗಳನ್ನು ಪೂರೈಸುತ್ತಾ ಬಂದಿದ್ದೇವೆ. ಆದಾಗ್ಯೂ ಕೆಲವಷ್ಟು ಸಂಪನ್ಮೂಲಗಳ ಕೊರತೆ ನಮ್ಮೆದುರಿಗಿದೆ. ಹಲವಾರು ಸವಾಲುಗಳನ್ನು ನಾವು ಇದೀಗ ಎದುರಿಸಬೇಕಾಗಿದೆ. ಈ ದಿಸೆಯಲ್ಲಿ ತಾವೆಲ್ಲ ಶಿಕ್ಷಣಾಭಿಮಾನಿಗಳು, ಪೂರ್ವ ವಿದ್ಯಾರ್ಥಿಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂಥ ಸಂಘ ಸಂಸ್ಥೆಗಳ ಸಹಭಾಗಿತ್ವ ನಮಗೆ ಬಹಳ ಮುಖ್ಯವಾಗಿದೆ. ನಿಮ್ಮೊಂದು ಸಹಕಾರ ಯಾವತ್ತೂ ನಮ್ಮ ಮೇಲೆ ಇರಬೇಕು. ನೀವು ಸಹಕಾರ ಕೊಟ್ಟಲ್ಲಿ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಉಂಟು. ಮತ್ತು ಈ ವಿದ್ಯಾ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಳ್ಕೊಳ್ಳೋದೇನಂತ ಹೇಳಿದ್ರೆ, ತಾವು ಉದಾರಿಗಳಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು.
ಕಾಲಕ್ಕೆ ತಕ್ಕಂತೆ ಕಾಲೇಜಿನಲ್ಲಿ ಬದಲಾವಣೆ ಮಾಡಬೇಕಾಗಿರೋದ್ರಿಂದ, ಆಧುನಿಕ ಸೌಲಭ್ಯಗಳನ್ನು ಕೊಡಬೇಕಾಗಿರೋದ್ರಿಂದ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ವಿಶೇಷವಾಗಿ ನದಿ ಹೊಳೆ ದಾಟಿ ಬರಬೇಕಾದಂಥ ವಿದ್ಯಾರ್ಥಿಗಳು ತುಂಬ ದೂರದಿಂದ ಬರ್ತಾ ಇರೋದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಮಾಡಬೇಕು. ತೀರ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಇಲ್ಲಿ ಸಿಗೋದ್ರಿಂದ ಬಡ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ದೊರೆಯುವಂತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಕಾಲೇಜಿನವರು ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರ ನೆರವು ಬೇಕು. ಯಾಕೆಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ಪ್ರೋತ್ಸಾಹಕ್ಕಿಂತ ಸರ್ಕಾರ ತಾನು ಸ್ಥಾಪಿಸಿದಂಥ ಸಂಸ್ಥೆಗಳು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸಾರ್ವಜನಿಕರೇ ಸಲಹಬೇಕಾಗಿದೆ. ಈ ಕಾಲೇಜಿನಲ್ಲಿ ಕಲಿತವರು, ಈ ಊರಿನಲ್ಲಿ ಒಳ್ಳೆಯದಾದವರು, ಇಲ್ಲಿ ಉದ್ಯೋಗ ಮಾಡ್ತಕ್ಕಂಥವರು, ಇಲ್ಲಿಯ ದಾನಿಗಳು, ಇಲ್ಲಿಯ ಪೂರ್ವ ವಿದ್ಯಾರ್ಥಿಗಳಾಗಿದ್ದಂಥವರೆಲ್ಲರೂ ಕೂಡ ಬೆಂಬಲವಾಗಿ ನಿಂತು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ವಿದ್ಯೆ ಪಡೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಣ್ಣ ಸಣ್ಣ ಹನಿ ಹನಿ ಕೂಡಿ ಹಳ್ಳ, ಸಣ್ಣ ಸಣ್ಣ ದಾನವನ್ನಾದರೂ ಮಾಡುವ ಮುಖಾಂತರವಾಗಿ ದೊಡ್ಡ ಮೊತ್ತದ ಹಣ ಸಂಗ್ರಹವಾಗುವ ಮುಖಾಂತರವಾಗಿ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಊಟ ಕೊಡ್ತಕ್ಕಂಥದ್ದು, ಸದೃಢವಾಗಿ ಬೆಳೆಯೋದಕ್ಕೆ ಅವಕಾಶವಾಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಉತ್ತಮ ಲೈಬ್ರರಿ ಇದೆ, ಉತ್ತಮ ಸಿಬ್ಬಂದಿಗಳಿದ್ದಾರೆ, ಒಳ್ಳೆಯ ಮ್ಯಾನೇಜ್ಮೆಂಟ್ ಎಲ್ಲವೂ ಇದೆ. ಕೆಲವು ಕೊರತೆಗಳನ್ನು, ನ್ಯೂನ್ಯತೆಗಳನ್ನು, ತೊಂದರೆಗಳನ್ನು ತಿದ್ದುಕೊಳ್ಳೋದಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಇಲ್ಲಿ ಕೇಳ್ಕೊಡ್ತೇನೆ. ಪೂರ್ವ ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ನಾನು, ನನ್ನಂಥ ನೂರಾರು ಜನ ವಿದ್ಯಾರ್ಥಿಗಳು ಮಾತ್ರವಲ್ಲ, ಸಾವಿರಾರು ಜನ ವಿದ್ಯಾರ್ಥಿಗಳು ಸಮಾಜದಲ್ಲಿ ಪ್ರತಿಷ್ಠೆಯ ಸ್ಥಾನ ಗಳಿಸ್ಕೊಂಡಿದ್ದಾರೆ, ಮರ್ಯಾದೆಯಿಂದ ಅನ್ನ ಗಳಿಸ್ತಕ್ಕಂಥವ್ರಿದ್ದಾರೆ. ಮುಂದಿನ ಪೀಳಿಗೆಗೆ ಅಂಥ ಅನುಕೂಲ ಮಾಡಿಕೊಡೋದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಸುದೀರ್ಘ 60 ವರ್ಷದ ಇತಿಹಾಸವುಳ್ಳಂಥ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ದಿವಂಗತ RS ಹೆಗಡೆಯವರನ್ನು, ತದನಂತರ ಆಡಳಿತವನ್ನು ನಡೆಸಿದಂಥ ಶ್ರೀಯುತ RN ಕಾಮತ್ರರನ್ನು, ಶ್ರೀ MS ಹೆಗಡೆಯವರನ್ನು, ತದನಂತರ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಂಥ ಡಾಕ್ಟರ್ MP ಕರ್ಕಿಯವರನ್ನು, ಸಂಸ್ಥೆಗೆ ಆರ್ಥಿಕ ನೆರವನ್ನು ನೀಡಿ ಮಹಾಪೋಷಕರಾಗಿ ನಿಂತಹ ನಿಮ್ಮೆಲ್ಲರಿಗೆ ಪೂಜ್ಯರಾದಂಥ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಈ ನಮ್ಮ ವಿದ್ಯಾ ಕೈಂಕರ್ಯದಲ್ಲಿ ನಮ್ಮೆಲ್ಲ ಶಿಕ್ಷಣಾಭಿಮಾನಿಗಳು, ಜಿಲ್ಲೆಯ ಬಗ್ಗೆ ಅಭಿಮಾನವುಳ್ಳಂಥ ನಮ್ಮೆಲ್ಲ ಶಿಕ್ಷಣಾಭಿಮಾನಿಗಳು ಹಾಗೆ ಪೂರ್ವ ವಿದ್ಯಾರ್ಥಿಗಳ ಸಹಕಾರ ತೊಡಗಿಸಿಕೊಳ್ಳುವಿಕೆ ತುಂಬ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಯ ಏಳಿಗೆಗಾಗಿ, ಈ ಶಿಕ್ಷಣ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಲು ತಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳ, ಶಿಕ್ಷಣಾಭಿಮಾನಿಗಳ, ಸಂಘ ಸಂಸ್ಥೆಗಳ ಸಹಕಾರವನ್ನು ಕೋರುತ್ತಿದ್ದೇನೆ. ನಮಸ್ಕಾರ.